ಭಾಗ 2. ರಾಮನ ವನವಾಸಾವಧಿಯಲ್ಲಿ ಪಾದುಕಾ ಪ್ರತಿನಿಧಿಯಾಗಿ ರಾಜ್ಯವಾಳಿದ ಬಳಿಕ ಸಾಕ್ಷಾತ್ ರಾಮನೇ ಬಂದು ರಾಜ್ಯ ಸೂತ್ರವನ್ನು ವಹಿಸಿಕೊಂಡ ದಿನದಿಂದ ಮೊದಲ್ಗೊಂಡು ಭರತನು ಹೆಚ್ಚು ಕಡಿಮೆ ರಾಜಕಾರ್ಯಗಳಿಗೆ ದೂರವೇ ಇದ್ದ. ಅವನಿಗೆ ಎಂದಿನಿಂದಲೂ ಪ್ರಿಯವಾದದ್ದು ಇಷ್ಟಾಪೂರ್ತಗಳ ನಿರ್ವಾಹ. ತಾನು ಹೆಸರಿಗೆ ಯುವರಾಜನೆನಿಸಿದ್ದರೂ ರಾಮನದೂ ಸೇರಿದಂತೆ ಎಲ್ಲ ರಾಜಕೀಯ ಬಾಧ್ಯತೆಗಳನ್ನು ಲಕ್ಷ್ಮಣನಿಗೇ ಬಿಟ್ಟುಕೊಟ್ಟು ಭರತನು ಅಂತಃಪುರ ಜನತೆಗೂ ಸಾಕೇತವಾಸಿಗಳಿಗೂ ಹತ್ತಿರದವನಾಗಿ ಬಾಳುವುದರಲ್ಲಿಯೇ ನೆಮ್ಮದಿಯನ್ನು ಕಾಣುತ್ತಿದ್ದ. ಲಕ್ಷ್ಮಣನು ಮಾತ್ರ ರಾಮನಿಗೆ ಆಪ್ತ ಕಾರ್ಯದರ್ಶಿಯಂತೆಯೂ ಆಳ್ವಿಕೆಯಲ್ಲಿ ಬಲಗೈ ಭಂಟನಾಗಿಯೂ ಬಹುಮುಖವಾಗಿ ದುಡಿಯುತ್ತಿದ್ದ. ಸಂಧಿ ವಿಗ್ರಹ ನಿರ್ವಾಹ ಮತ್ತು ದೇಶ ವಿದೇಶಗಳ ಸಂಪರ್ಕ ಹೆಚ್ಚಾಗಿ ಶತ್ರುಘ್ನನದೇ ಬಾಧ್ಯತೆಯಾಗಿತ್ತು. ಇದೀಗ ಲಕ್ಷ್ಮಣನ ಕಾಂದಿಶೀತೆಯ ಕಾರಣ ಭರತನೇ ಹೆಚ್ಚು ಕಾರ್ಯಶೀಲನಾಗಬೇಕಾಯಿತು. ರಾಮನನ್ನಂತೂ ಯಾರೂ ಸಮೀಪಿಸುವಂತೆಯೇ ಇರಲಿಲ್ಲ. ಹಲವು ದಿನಗಳಿಂದ ಭರತನು ರಾಮನ ಮನಸ್ಸನ್ನು ಮುಟ್ಟುವ ಪ್ರಯತ್ನ ಮಾಡಿ ಸೋತು ಕೈಚೆಲ್ಲಿ ಕುಳಿತಿದ್ದ. ಇನ್ನುಳಿದ ಹತ್ತಿರದವರನ್ನೂ ಈ ನಿಟ್ಟಿನಲ್ಲಿ ಪ್ರೇರಿಸಿ ಫಲ ಕಾಣದೆ ನಿರಾಶನಾಗಿದ್ದ. ರಾಮನ ಅಂತರಂಗವನ್ನು ತಟ್ಟಿ ತೆರೆಯಬಲ್ಲ ಅಂತರಂಗಿಕ ಮತ್ತಾರೆಂಬ ಚಿಂತೆಯಲ್ಲಿ ಕೆಲ ಕಾಲ ಕರಗಿದ್ದ. ಆಗ ನೆನಪಾದವನು ಹನುಮಂತ. ಆ ಪುಣ್ಯಾತ್ಮ ಹಿಮಾಲಯ ಶ್ರೇಣಿಯಲ್ಲಿ ಅದೆಲ್ಲಿರುವನೋ ಈಗ? ಆತನನ್ನು ಹಿಡಿಯುವುದಾದರೂ ಹೇಗೆ? ಹೇಳಿ ಕೇಳಿ ಗಾಳಿಯ ಮಗ. ಅವನಿಗೆ ಸುದ್ದಿ ಮುಟ್ಟಿಸುವುದಾದರೂ ಹೇಗೆ? ಹೊಳೆಯಿತು. ಗಾಳಿಯ ಮಗನಿಗೆ ಗಾಳಿಯ ಮೂಲಕವೇ ಕರೆ ಕಳುಹಿದರೆ? ಒಡನೆಯೇ ಭರತ ಮಾತರಿಶ್ವೇಷ್ಟಿಯನ್ನು ಮಾಡಿದ. ಶ್ರೌತ್ರಾಗ್ನಿಯಲ್ಲಿ 1 ದಿನದ ಹೋಮವದು. ಪೂರ್ಣಾಹುತಿಯ ಹೊತ್ತಿಗೆ ಸಾಕ್ಷಾತ್ತಾಗಿ ಪವಮಾನನೇ ಆವಿರ್ಭವಿಸಿ ಅನುಗ್ರಹಿಸಿದ. ಪಾದುಕಾ ಕಿರೀಟಿಗೆ ಪ್ರಾಣನಾದರೂ ಒದಗಿಸಬಲ್ಲ ಪ್ರಯೋಜನ ಯಾವುದು ಎಂದು ಮಂದಹಾಸದಿಂದ ಪ್ರಶ್ನಿಸಿದ ಮಾರುತನಿಗೆ ಭರತ ಕೈಮುಗಿದು ಭಿನ್ನವಿಸಿದ. ಭಗವಾನ್ ಸರ್ವಗಮನ, ಶ್ವಾಸೋಚ್ಛ್ವಾಸ ಸ್ವರೂಪಿಯಾಗಿ ನಮ್ಮ ಒಳ ಹೊರಗನ್ನು ಬಲ್ಲ ನಿನಗೆ ಹೊಸತಾಗಿ ಹೇಳುವುದೇನಿದೆ? ಅಣ್ಣನ ಅಳಲು ನಿನಗೆ ಅವನ ಬಿಸಿಯುಸಿರಿನ ಮೂಲಕ ಅನುಭವಕ್ಕೆ ಬರುತ್ತಲೇ ಇದೆಯಷ್ಟೇ. ಆತನ ಶೋಕ ಸಾಗರವನ್ನು ಸ್ವಲ್ಪವಾದರೂ ಬತ್ತಿಸಲು ನಿನ್ನ ಮಗನ ಪ್ರೀತಿ ಪ್ರಪತ್ತಿಗಳು ಕಿಂಚಿತ್ತಾದರೂ ಅತ್ತ ಬೀಸಿ ಬರಬೇಕು. ನಮಗೆಟುಕದ ಎತ್ತರದಲ್ಲಿರುವ ಆ ಭವಿಷ್ಯದ್ ಬ್ರಹ್ಮನಿಗೆ ನೀನೇ ಈ ವಾರ್ತೆಯನ್ನು ಅರುಹಬೇಕು. ವಾಯುದೇವನು ತಿಳಿನೋಟದಿಂದ ಭರತನ ಬಯಕೆಯನ್ನು ಈಡೇರಿಸುವಂತೆ ಮುಗುಳ್ನಕ್ಕು. ಸೀತಾರಾಮರ ದಾಂಪತ್ಯ ಹೇಗೆ ಲೋಕೋತ್ತರವೋ, ನಿಮ್ಮ ಅಣ್ಣ ತಮ್ಮಂದಿರ ಅನುರಾಗವೂ ಹಾಗೇ ಲೋಕಾತಿಕ್ರಾಂತ. ಹನುಮಂತನಿನ್ನು ಬಂದನೆಂದೇ ಭಾವಿಸು ಎಂದು ಹೇಳಿ ಅಂತರ್ಧಾನನಾದ. ಹನುಮಂತನು ಅದಾವ ಮಾಯೆಯನ್ನು ಮಾಡಿದನೋ ಕಾಣೆ. ಶ್ರೀರಾಮ ಶರತ್ಕಾಲದ ಮುಗಿಲಿನಂತೆ ಕ್ರಮವಾಗಿ ಹಗೂರವಾಗುತ್ತಿದ್ದಾನೆ. ಅನುದಿನವೂ ರಾಮನ ಸಾನ್ನಿಧ್ಯದಲ್ಲಿ ಹನುಮಂತನ ಸೇವೆ ಸಾಗುತ್ತಿದೆ. ಜೊತೆಗೆ ಲಕ್ಷ್ಮಣನು ಕೂಡ ಗ್ರಹಣ ಮುಕ್ತನಾದ ಚಂದ್ರನಂತೆ ಹೊಸ ಹುರುಪಿನಿಂದ ಅಣಿಯಾಗುತ್ತಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಲವಕುಶರ ರಾಮಾಯಣ ಗಾನ ಆಂಜನೇಯನಲ್ಲಿ ನೂತನ ಪ್ರಾಣವನ್ನು ಪ್ರತಿಷ್ಠಾಪಿಸಿದಂತೆ ತೋರುತ್ತದೆ. ಈಗ ಅವನಿಗಿರುವುದು ಒಂದೇ ಕೊರತೆ. ಮಾತೆ ಅಂಜನೆ ಅಳಿದಳು. ಜಗನ್ಮಾತೆ ಸೀತೆಯೂ ಇದೀಗ ಅಳೆದಿದ್ದಾಳೆ. ಆದರೆ ಅದನ್ನು ತೀವ್ರವಾಗಿ ಹಚ್ಚಿಕೊಂಡ ಅಯೋಧ್ಯೆಯ ಅರಮನೆಯ ಆಶ್ರುಗಳನ್ನು ತೊಡೆಯಲು ಬಂದವನಾದ ಕಾರಣ ತಾನು ಹನಿಗಣ್ಣಾಗುವಂತಿಲ್ಲ. ತನ್ನೆಲ್ಲ ಕಂಬನಿಯನ್ನು ರಾಮಕೀರ್ತನದ ಕೇಳ್ಮೆಯಿಂದಾದ ರಸಾನಂದದ ನೆಪದಲ್ಲಿ ಮೀಸಲಿಟ್ಟು ಮರೆಮಾಚುತ್ತಿದ್ದಾನೆ. ಹೀಗೆ ಹಲವು ದಿನಗಳು ಕಳೆದವು.
ಅದೊಂದು ಸಂಜೆ ಲಕ್ಷ್ಮಣ, ಭರತ, ಊರ್ಮಿಳೆ, ಸುಮಂತ್ರ ಮೊದಲಾದ ಕೆಲವೇ ಮಂದಿ ಹನುಮಂತನೊಡನೆ ಏಕಾಂತದಲ್ಲಿ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು. ಕಾರಣವಿಷ್ಟೇ, ಹನುಮಂತನಿಗೆ ರಾಮಕಥೆ ವಿವರವಾಗಿ ತಿಳಿದಿದ್ದೇ ಈಚೆಗೆ ಲವಕುಶರ ಮೂಲಕ. ಆದರೆ ಅವನಿಗೆ ಆದಿಕವಿಯೂ ಕಾಣದ ಅಥವಾ ಕಂಡೂ ಕವನಿಸದ ಮತ್ತಾವುದಾದರೂ ಸಂಗತಿಗಳು ಉಂಟೆ ಎಂಬ ಕುತೂಹಲ. ಅದನ್ನು ತಣಿಸಲೆಂದೇ ಆ ಹೊತ್ತಿನ ಅಂತರಂಗಿಕ ಸಭೆ ಸೇರಿತ್ತು. ಅವರೆಲ್ಲರ ಮಾತು ಎತ್ತೆತ್ತಲೋ ಸುತ್ತಾಡಿ ಕಡೆಗೆ ಭರತನ ತ್ಯಾಗದತ್ತ ತಿರುಗಿದಾಗ ಮುಜುಗರಗೊಂಡ ಅವನು ಅಗ್ನಿಹೋತ್ರದ ನೆವದಿಂದ ಹೊರಕ್ಕೆ ಜಾರಿಕೊಂಡ. ಲಕ್ಷ್ಮಣನಿಗೆ ಮೊದಲಿನಿಂದಲೂ ಕರ್ಮಕಾಂಡದ ಬಗೆಗೆ ಸ್ವಲ್ಪ ನಿರಾಸಕ್ತಿ. ರಾಮನ ಇಂಗಿತಕ್ಕೆ ಪ್ರತಿಯಾಗಬಾರದೆಂದಷ್ಟೇ ಅಂಥ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದ. ಹೀಗಾಗಿ ಅವನಿಗೆ ಸಾಯಂಕಾಲದ ಅಗ್ನಿ ಪರಿಚರ್ಯೆ ಅಡ್ಡಿಯಾಗಲಿಲ್ಲ. ಮಾತು ಹಾಗೆಯೇ ಮುಂದೆ ಸಾಗಿತು. ಅಣ್ಣ ಭರತನ ದೊಡ್ಡತನವೇ ದೊಡ್ಡತನ. ನಾವೆಲ್ಲ ಕಾಡಿಗೆ ಹೋದ ಮೇಲೆ ಅಪ್ಪ ಸತ್ತ ಸುದ್ದಿ ಕೇಳಿ ಓಡೋಡಿ ಬಂದ ಅವನನ್ನು ದೊಡ್ಡಮ್ಮ ಕೌಸಲ್ಯೆ ಮೊದಲಿಗೆ ಸಂದೇಹಿಸಿದಳು. ಅದು ಆ ಮಟ್ಟಿಗೆ ಸಹಜವೂ ಆಗಿತ್ತು. ಆದರೆ ಆಗ ಭರತನ ಮೇಲೆ ಮೊದಲಾದ ಸಂಶಯ ಪ್ರವೃತ್ತಿ ನಿಲ್ಲಲೇ ಇಲ್ಲ. ಗುರು ವಸಿಷ್ಠರು, ಮುನಿ ಭರದ್ವಾಜರು, ಗೆಳೆಯ ಗುಹ ಒಬ್ಬರೇ ಇಬ್ಬರೇ. ಅಷ್ಟೇಕೆ ನಾನೇ ಅದೆಷ್ಟು ಬಾರಿ ಅವನನ್ನು ಬೈದುಕೊಂಡಿಲ್ಲ, ಅವಿಶ್ವಾಸದಿಂದ ಕಂಡಿಲ್ಲ. ನನ್ನಮ್ಮ ಒಬ್ಬಳು ಬಿಟ್ಟರೆ ಮತ್ತೆ ಯಾರೂ ಇದರಲ್ಲಿ ಹೊರಚಾಗಲಿಲ್ಲ. ಅದನ್ನೆಲ್ಲ ನೆನೆಸಿಕೊಂಡರೆ ಈಗಲೂ ನನಗೆ ಸಂಕೋಚವಾಗುತ್ತದೆ. ಆದರೆ ಏನು ಮಾಡುವುದು, ನಮ್ಮ ಪರಿಸ್ಥಿತಿ ಹಾಗಿತ್ತು. ಲಕ್ಷ್ಮಣ ವ್ಯಕ್ತಸ್ವಗತವೆಂಬಂತೆ ತನ್ನ ಮಾತನ್ನು ಸಾಗಿಸಿದ್ದ. ಹಿರಿಯನಾದ ಸುಮಂತ್ರ ಮುಪ್ಪಿನಿಂದ ನಡುಗುವ ದನಿಯಲ್ಲಿಯೂ ಭರತನ ಧರ್ಮ ಸ್ಥಿರತೆಯನ್ನು ಮುಕ್ತ ಕಂಠದಿಂದ ಕೊಂಡಾಡತೊಡಗಿದ. ಹೌದು ಹೌದು, ನಾನೇ ನನ್ನ ಅನುಭವದಲ್ಲಿ ಕಂಡಿದ್ದೇನಲ್ಲ, ಭರತನಂಥ ಶುದ್ಧ ಚಾರಿತ್ರರು ವಿರಳಾತಿ ವಿರಳ. ಪ್ರಮೇಯವೇ ಇಲ್ಲದೆ ನಡೆದ ಅನಾಹುತಕ್ಕೆ ತಾನೇ ಬಾಧ್ಯನೆಂದು ಅವನು ಮಾಡಿಕೊಂಡ ಪ್ರಾಯಶ್ಚಿತ್ತ 3 ಲೋಕಕ್ಕೂ ಮಾದರಿ. ಲಕ್ಷ್ಮಣ, ನಿಮ್ಮ ತಂದೆ ಎಂಥ ಮಕ್ಕಳನ್ನು ಪಡೆದನಪ್ಪ. ತಂದೆ ತಾಯಿಗಳ ಚಾತುರ್ಯವನ್ನು ಅವರ ಮಕ್ಕಳಾಗಿ ರಾಮ ಭರತರು ಅದೆಷ್ಟು ದೊಡ್ಡ ರೀತಿಯಲ್ಲಿ ತಿದ್ದಿದರು. ಸ್ವಲ್ಪ ಉಸಿರು ತೆಗೆದುಕೊಂಡು ಮತ್ತೆ ಹುಮ್ಮಸ್ಸಿನಿಂದ ಮುಂದುವರೆದ. ನೀವೆಲ್ಲ ನಾರು ಬಟ್ಟೆಯುಟ್ಟು ಜಟೆ ಕಟ್ಟಿಕೊಂಡು ಹೋದವರೆಂದು ತಿಳಿದ ಕ್ಷಣದಲ್ಲಿಯೇ ನಾನೂ ಹಾಗೆ ವ್ರತನಿಷ್ಠನಾದವನು ಭರತ. ಇದು ಬರಿಯ ವೇಷವಾಗದೆ ಅವನಿಗೆ ಬದುಕೇ ಆಯಿತಲ್ಲ. ರಾಮನನ್ನು ಕರೆತರಬೇಕೆಂದು ಹೋದವನು ಆ ಕೆಲಸ ಕೈಗೂಡದಿದ್ದಾಗ ಅವನ ಪಾದುಕೆಯನ್ನೇ ತಲೆಯ ಮೇಲೆ ಹೊತ್ತು ಅಷ್ಟು ದೂರ ಮತ್ತೆ ಮರಳಿ ನಡೆದು ಬಂದನಲ್ಲ. ಪಾದುಕೆಯನ್ನೇ ಹೊತ್ತು ಇಲ್ಲಿಗೆ ಬಂದು ರಾಜ್ಯ ಸೂತ್ರಗಳನ್ನು ಕೈಗೊಂಡಾಗಲೂ ಭೋಗವಿಲ್ಲದ ಬಾಧ್ಯತೆ ಅವನದಾಯಿತು. ಹಲವರು ಭಾವಿಸಿದಂತೆ ಅವನು ಬರಿಯ ಪಾದುಕಾ ಭಜನೆಯ ಭಕ್ತನಾಗಲಿಲ್ಲ. ಮಹಾರಾಜ ದಶರಥನ ಕಾಲದಲ್ಲಿದ್ದ ಬೊಕ್ಕಸವು 10 ಪಟ್ಟು ಹೆಚ್ಚಾಗುವಂತೆ ದುಡಿದ ದಕ್ಷತೆ ಅವನದು. ಹೇಗೆ ತಾನು ಚಿತ್ರಕೂಟದಲ್ಲಿದ್ದ ರಾಮನ ಬಳಿ ಹೋಗಿದ್ದಾಗ ಮೊದಲಿಗೆ ಅಣ್ಣನ ರಾಜ್ಯ ನಿರ್ವಾಹದ ಪಾಠವನ್ನು ಹೇಳತೊಡಗಿದನೋ, ಹಾಗೆಯೇ ಊರಿಗೆ ಮರಳಿದ ಅಣ್ಣನಿಗೆ ಅವನದೇ ರಾಜ್ಯದ ಆಯ ವ್ಯಯಗಳ ಲೆಕ್ಕವನ್ನು ಆದಿಯಲ್ಲಿಯೇ ಒಪ್ಪಿಸತೊಡಗಿದನು. ಇದಲ್ಲವೇ ಅವನ ನಿಸ್ವಾರ್ಥ ಸಾಮರ್ಥ್ಯ. ಹನುಮಂತ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದವನು ಇದೀಗ ತನ್ನ ಇಂಗಿತವನ್ನು ತೆರೆದಿಟ್ಟ. ಈಚೆಗೆ ನಾನು ಕೇಳಿದ ರಾಮಾಯಣದಲ್ಲಿ ಆದಿಕವಿಗಳು ಇದನ್ನೆಲ್ಲ ಬರೆದಿದ್ದಾರೆ. ನನ್ನ ಪ್ರಭು ಅದೆಷ್ಟೋ ಸಂದರ್ಭಗಳಲ್ಲಿ ಭರತನನ್ನು ಕೊಂಡಾಡಿದ ನೆನಪು ನನಗಿದೆ. ವಿಭೀಷಣ ಶರಣಾಗತಿಯ ಹೊತ್ತಿನಲ್ಲಂತೂ ಎಲ್ಲ ಸಹೋದರರು ಭರತನ ಹಾಗೆ ಇರುವುದಿಲ್ಲ ಅಂತ ಸಾರಿದ ಮಾತು ಈಗಲೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಿದೆ. ರಾಮಾಯಣದಲ್ಲಿ ಈ ಪ್ರಸಂಗವೂ ಸೇರಿದೆ. ಎಲ್ಲೋ
ಕೆಲವೊಮ್ಮೆ ತೀವ್ರವಾದ ನೋವಿನಲ್ಲಿರುವಾಗ ರಾಣಿ ಕೈಕೇಯಿಯವರ ಬಗೆಗೆ ಅಷ್ಟಿಷ್ಟು ಕಹಿ ಮಾತು ಬಂದಿದೆ. ಇದೆಲ್ಲ ತುಂಬ ಮನುಷ್ಯ ಸಹಜವೆಂದೇ ಮಹರ್ಷಿಗಳು ಬಣ್ಣಿಸಿದ ಹಾಗೆ ತೋರುತ್ತದೆ. ಆದರೆ ಏಕೋ ಏನೋ ನೆಮ್ಮದಿಯ ಹೊತ್ತಿನಲ್ಲಿ ಒಮ್ಮೆ ನನ್ನ ಸ್ವಾಮಿ ನಮ್ಮ ಭರತನನ್ನು ಕುರಿತು ಸಂದೇಹಿಸಿದ್ದು ಮಾತ್ರ ನನಗೆ ಬೆರಗಾಗಿದೆ. ಮಿಕ್ಕವರು ಬಾಯ್ದೆರೆಯುವ ಮುನ್ನವೇ ಊರ್ಮಿಳೆ ಶ್ರೀ ಸಹಜವಾದ ಮುಖರತೆಯಿಂದ ಪ್ರಶ್ನಿಸಿದಳು, ಅಣ್ಣ ಅವರೇ, ಅದು ಯಾವ ಸಂದರ್ಭ? ಆಗ ಲಕ್ಷ್ಮಣನೇ ಬಾಯಿ ಹಾಕಿ ಸ್ಪಷ್ಟೀಕರಿಸಿದ. ಪ್ರಾಯಶಃ ಲಂಕೆಯಿಂದ ಬರುವಾಗ ಭರದ್ವಾಜಾಶ್ರಮದಲ್ಲಿ ನಾವೆಲ್ಲ ತಂಗಿ ಅಲ್ಲಿಂದ ಭರತನಿಗೆ ಸುದ್ದಿ ಕಳಿಸುವಾಗ ಅಣ್ಣ ಹೇಳಿದ್ದನ್ನು ಆಂಜನೇಯ ಉದ್ದೇಶಿಸಿರಬೇಕು ಅಲ್ಲವೇ? ಮಂದಹಾಸದಿಂದ ಮಾರುತಿ ಮರುನುಡಿದ. ಹೌದು ಲಕ್ಷ್ಮಣ, ಆಗಲೇ ಸ್ವಾಮಿ ನನ್ನನ್ನು ಪ್ರತ್ಯೇಕವಾಗಿ ಕರೆದು ಹೇಳಿದ್ದನ್ನು ನೀನೇ ಕೇಳಿರಬೇಕಲ್ಲ. ನಿಜ, ಅಣ್ಣ ಬರುವುದು ಒಂದು ಮುಹೂರ್ತ ತಡವಾದರೂ ಅಗ್ನಿ ಪ್ರವೇಶ ಮಾಡುತ್ತೇನೆಂದು ಭರತ ಶಪಥ ಮಾಡಿದ್ದನಲ್ಲ. ಹಾಗಾಗಿ ನಮ್ಮ ಪುಷ್ಪಕ ವಿಮಾನಕ್ಕಿಂತಲೂ ನೀನು ವೇಗವಾಗಿ ಹೋಗಿ ಅವನಿಗೆ ಶುಭವಾರ್ತೆ ತಿಳಿಸಿ ಸಂಭಾವ್ಯ ಪ್ರಮಾದವನ್ನು ತಪ್ಪಿಸಬಹುದೆಂದು ಅಣ್ಣ ಯೋಚನೆ ಮಾಡಿದ್ದ. ಆಗ ಇಷ್ಟನ್ನು ಹೇಳಿ ನಿಲ್ಲಿಸದೆ ಮತ್ತು ಮುಂದುವರೆದು ಹೇಳಿದ್ದು ಸ್ವಲ್ಪ ಹೆಚ್ಚಾಯಿತೇನೋ. ಲಕ್ಷ್ಮಣ ದಶಕಗಳ ಹಿಂದಿನ ಸಂದರ್ಭವನ್ನು ನೆನಪು ಮಾಡಿಕೊಳ್ಳತೊಡಗಿದ. ಲವಕುಶನ ರಾಮಾಯಣ ಗಾನದಲ್ಲಿ ಅವನಿಗೆ ಕಿಷ್ಕಿಂಧಾಕಾಂಡಕ್ಕಿಂತ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗದಂತೆ ಅಲ್ಲಿ ವರ್ಣಿತವಾದ ರಾಮನ ಅಳಲು ಮತ್ತವನನ್ನು ಸುಧಾರಿಸಲು ತಾನು ಹೆಣಗುತ್ತಿದ್ದ ಪರಿ ತಡೆಯುತ್ತಲೇ ಇತ್ತು. ಹೀಗಾಗಿ ಆದಿಕವಿಗಳ ಮುಂದಿನ ಕಥಾಭಾಗದ ನಿರ್ವಾಹ ಕ್ರಮ ಅವನಿಗೆ ತಿಳಿದಿರಲಿಲ್ಲ. ಲಕ್ಷ್ಮಣನ ಸ್ಮೃತಿಶಕ್ತಿಯನ್ನು ಮೆಚ್ಚು ನೋಟದಿಂದ ಗಮನಿಸುತ್ತಲೇ ಹನುಮಂತನು ಹೀಗೆಂದ. ದಿಟ, ಅದೇ ಮಾತು. ಆಗ ಸ್ವಾಮಿ ನನಗೆ ಹೇಳಿದ್ದು ಈಗಲೂ ಅಚ್ಚೊತ್ತಿದಂತೆ ನೆನಪಿನಲ್ಲಿದೆ. ಮಾರುತಿ, ನನ್ನ ಬರುವಿನ ಸುದ್ದಿಯನ್ನು ಭರತನಿಗೆ ಹೇಳುವಾಗ ಅವನ ಮುಖಮುದ್ರೆಯನ್ನು, ಕಣ್ಣಿಂದ ಹೊಮ್ಮುವ ಭಾವವನ್ನು ಎಚ್ಚರದಿಂದ ಗಮನಿಸು. ನನ್ನ ಆಗಮನದ ವಾರ್ತೆ ಅವನಿಗೆ ಸ್ವಲ್ಪವಾದರೂ ಅಹಿತಕರವೆಂದು ಇಂಗಿತ ಅಲ್ಲಿ ತೋರಿಕೊಂಡಿದ್ದೇ ಆದಲ್ಲಿ ತತ್ಕ್ಷಣವೇ ಮರಳಿ ಬಂದು ನನಗೆ ತಿಳಿಸು. ನಾನು ಅವನ ನೆಮ್ಮದಿಗೆ ಅಡ್ಡಿ ಬರಲಾರೆ. ಇಲ್ಲಿಂದಲೇ ಮತ್ತೆಲ್ಲಿಗಾದರೂ ಹೋಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ. ನಿಜವೇ, ಭರತ ಅಸಾಮಾನ್ಯ ವ್ಯಕ್ತಿ, ತ್ಯಾಗಿ, ನಿಸ್ವಾರ್ಥಿ. ಆದರೆ 14 ವರ್ಷಗಳ ರಾಜ್ಯ ಸೂತ್ರಾಧಿಕಾರ ಎಂಥವರನ್ನೂ ಹದಗೆಡಿಸಿತಷ್ಟೇ. ಇದು ನಿನ್ನಲ್ಲೇ ಇರಲಿ. ನಾನಂತೂ ಸ್ವಾಮಿಯ ಮಾತಿನಂತೆ ಭರತನಿಗೆ ಸರಿಯಾದ ವೇಳೆಗೆ ಸುದ್ದಿಯನ್ನು ಮುಟ್ಟಿಸಿದನಾದರೂ ಮತ್ತೆ ಬಂದು ಪ್ರಭುವಿಗೆ ವರದಿ ಒಪ್ಪಿಸಲಿಲ್ಲ. ಸ್ವಾಮಿಯಾದರೂ ಅದು ಹೇಗೆ ನನಗಾಗಿ ಕಾಯದೆ ತಾನೇ ಬಂದನೋ ಈಗಲೂ ನನಗೆ ಅರಿವಾಗುತ್ತಿಲ್ಲ. ಈ ಸಂಗತಿಯನ್ನು ಆದಿಕವಿಗಳೂ ಚಿತ್ರಿಸಿಲ್ಲ. ನಾನು ಇದಕ್ಕೆ ಕಾರಣವೇನಿರಬಹುದೆಂದು ಲವಕುಮಾರನನ್ನು ಕೇಳಿದಾಗ ಅವನೆಂದ, ಆಂಜನೇಯ ಮಾವ, ನಿಮಗೆ ಋಷಿ ಶಾಪದಿಂದ ಮರವೇ ಬಂದಿತ್ತಲ್ಲವೇ? ಅದನ್ನು ಆಗಾಗ ತಮ್ಮ ಕಾವ್ಯದಲ್ಲಿ ನೆನಪಿಸಿಕೊಡಲೆಂದು ಗುರುದೇವರು ಹೀಗೆ ಬರೆದಿದ್ದಾರೆಂದು ಅಮ್ಮ ಹೇಳುತ್ತಿದ್ದಳು. ಸರಿ ತಾನೇ? ಆದಿಕವಿಗಳ ಕಾವ್ಯಶಕ್ತಿಯ ಧ್ವನಿಶೀಲತೆ ಅಲ್ಪ ಸ್ವಲ್ಪದ್ದೇ. ನಾನು ಮರುಮಾತಿಲ್ಲದೆ ಒಪ್ಪಿಕೊಂಡೆ. ಮುಗುಳ್ನಗೆಯಿಂದ ಮಾತನ್ನು ಮುಗಿಸುತ್ತಿದ್ದಂತೆಯೇ ಎಲ್ಲರೂ ಮುಕ್ತವಾಗಿ ನಕ್ಕರು. ಅಷ್ಟು ಹೊತ್ತಿಗೆ ಭರತನೂ ಬಂದ. ಮಾತು ಮತ್ತೊಂದು ದಿಕ್ಕಿನಲ್ಲಿ ಸಾಗಿತು.